ನನ್ನ ಮತ ಅಭಿವೃದ್ಧಿ ಪರ್ವಕ್ಕೆ ಬೇರು ಬಿಸಿಲಿನಲ್ಲಿ ಸಾಗಿದ ಮತದಾನ ಕಾರ್ಯ. ವಿಜಯಪುರ ಲೋಕಸಭಾ ಮತಕ್ಷೇತ್ರದ ಚುನಾವಣಾ ಚಿತ್ರಣ. ರಾಜ್ಯದಲ್ಲಿ ಎರಡನೇ ಹಂತದ ಮತದಾನ. 14 ಲೋಕಸಭಾ ಮತಕ್ಷೇತ್ರದಲ್ಲಿ ಮತದಾನ ಕಾರ್ಯ ಪ್ರಾರಂಭ. ಯಾರ ಪರವಾಗಿ ಮತದಾರರ ಒಲವು? ವಿಜಯಪುರ ಲೋಕಸಮರದಲ್ಲಿ ಯಾರಿಗೆ ಮತ? ಸರ್ಕಾರಿ ಕನ್ನಡಿಗ ಗಂಡು ಮಕ್ಕಳ ಶಾಲೆ ನೆಡಕೊಂದಿಯಲ್ಲಿ ಮತದಾನ. ಒಟ್ಟು 10 ಮತಗಟ್ಟೆಗಳಲ್ಲಿ ಮತದಾನ ಕಾರ್ಯ. ಮೊದಲ ಮತ ನನ್ನ ದೇಶದ ಅಭಿವೃದ್ಧಿಗಾಗಿ. ಪೊಲೀಸ್ ಬಿಗಿ ಭದ್ರತೆಯ ಕೋಟೆಯಲ್ಲಿ ಮತದಾನ ಕಾರ್ಯ. ಬೆಳಗ್ಗೆ 7 ಗಂಟೆಯಿಂದ ಮತದಾನ ಪ್ರಾರಂಭ. ಬಿಸಿಲಿನಿಂದ ತಪ್ಪಿಸಿಕೊಳ್ಳಲು ಬೆಳಗಿನಿಂದ ಮತದಾನ ಮಾಡಲು ಆಗಮಿಸಿದ ಮತದಾರರು. ಎರಡನೇ ಹಂತದ ಮತದಾನ ಪ್ರಕ್ರಿಯೆ ಈಗಾಗಲೇ ಸಮಯ 7 ಗಂಟೆಯಿಂದ ಪ್ರಾರಂಭವಾಗಿದ್ದು, ಈಗ ನಮ್ಮ ಜೊತೆಗೆ ಒಬ್ಬ ಹೊಸದಾಗಿ ಏನು ಮತದಾನ ಮಾಡಿರುವಂತಹ, ಹೊಸ ಅನುಭವವನ್ನು ಉಂಟು ಮಾಡಿಕೊಂಡಿರುವಂತಹ ಒಬ್ಬ ಯುವಕಿ ನಮ್ಮ ಜೊತೆಗಿದ್ದಾರೆ. ಅವರು ಯಾವ ರೀತಿಯಾಗಿ ಮತದಾನ ಮಾಡಿದರು, ಯಾವ ಒಬ್ಬ ವ್ಯಕ್ತಿಯನ್ನು ಆಯ್ಕೆ ಮಾಡಲಿಕ್ಕೆ ತಮ್ಮ ಮನಸ್ಸಿನಲ್ಲಿ ಸದೃಢತೆಯನ್ನು ಒಳಗೊಂಡಿದ್ದಾರೆ ಅನ್ನೋದನ್ನು ಅವರ ಒಂದು ಮಾತುಗಳಲ್ಲಿ ಕೇಳೋದಾದರೆ, ಅಮ್ಮ, ಯಾವ ರೀತಿಯಾಗಿ ನೀವು ಮೊದಲನೇ ಹಂತದಲ್ಲಿ ನೀವು ಮತದಾನವನ್ನು ಮಾಡಿದ್ದೀರಿ, ಏನೆಲ್ಲ ಖುಷಿಗಳು ನಿಮ್ಮಲ್ಲಿದ್ದಾವೆ? ನಾನು ಮೊದಲನೇ ಬಾರಿಗೆ ಮತದಾನ ಮಾಡಿದ್ದು. ನನಗೆ ಮತದಾನ ಮಾಡೋದ್ರಲ್ಲಿ ತುಂಬ ಇದೆ, ಖುಷಿ ಆಯಿತು ಮತದಾನ ಮಾಡಿ. ಈಗ ಹಲವಾರು ಯುವಕಿಯರನ್ನ ಕೇಳಿದಾಗ ನಮಗೆ ಅಂತಹ ಒಂದು ವ್ಯಕ್ತಿ ಬೇಕಾಗಿದೆ, ಇಂಥ ವ್ಯಕ್ತಿ ಬೇಕಾಗಿದೆ, ಸದೃಢವಾದ ಭಾರತವನ್ನು ಕಟ್ಟಲಿಕ್ಕೆ, ಅಥವಾ ನಾವು ನಿರುದ್ಯೋಗಿಗಳಿದ್ದೇವೆ, ಉದ್ಯೋಗವಂತರಾಗಬೇಕಾಗಿದೆ ಅಂತೇಳಿ ಹಲವಾರು ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ. ಅದ್ರ ಬಗ್ಗೆ ತಾವೇನು ಹೇಳಕ್ಕೆ ಇಷ್ಟಪಡ್ತಿದ್ದೀವಿ? ನಮಗೆ ಅಭಿವೃದ್ಧಿ ಮಾಡುವಂಥ PM ಬೇಕು. ಅದಕ್ಕೋಸ್ಕರ ನಾವು ಯೋಚನೆ ಮಾಡಿ ಹಾಕ್ತೀವಿ, ಯಾರು ಅಭಿವೃದ್ಧಿ ಮಾಡ್ತಾರೆ ಅಂಥವರಿಗೆ ನಾವು. ತಮ್ಮ ಹೆಸರು? ದಾವಣಗೆರೆ.